ಸರ್ ನಾವು ಆ್ಯಕ್ಚುಲಿ ಇಲ್ಲಿ ಎರಡೇ ಕೂತು ಟೀ ಕುಡಿತಾ ಇದ್ವಿ. ಆಲ್ಮೋಸ್ಟ್ ಒಂದು 9:30 ಹಂಗೆ 9:00 ಹಂಗೆ ನಮಗೆ ನೋಡ್ದಂಗೆ ಲೆಫ್ಟ್ ಸೈಡಲ್ಲಿ ಹುಂಡೈ ಶೋರೂಮಲ್ಲಿ ಲೆಫ್ಟ್ ಸೈಡಿಂದ ಈ ಕಡೆಯಿಂದ ಬೆಂಕಿ ಸ್ಟಾರ್ಟ್ ಆಯಿತು. ನಮ್ಮ ಪಕ್ಕದಲ್ಲಿ ಇದ್ದವರು ಯಾರೋ ಹೇಳ್ತಾ ಇದ್ರು ಏನೋ ಬೆಂಕಿ ಬಂತು ಅಂತಂದರು. ನಾವು ಆ ಟೈಮಲ್ಲಿ ಕಾಲಲ್ಲಿ ಇದ್ವಿ. ಅಷ್ಟೊತ್ತಿಗೆ ನಾವು ನೋಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲಿ ಮುಂದಕ್ಕೆ ಬಂದುಬಿಟ್ಟಿದ್ದು ಬೆಂಕಿ. ನಾವು ಅಷ್ಟೊತ್ತಿಗೆ ಎದ್ದು ಎಲ್ಲ ನೋಡೋಕ್ಕಂತ ಹೋದ್ವಿ, ಆಗಲಿಲ್ಲ. ಅಷ್ಟೊತ್ತಿಗೆಲ್ಲ ನಾವು ಕಾಲ್ ಮಾಡಿದ್ವಿ, ಎಲ್ಲ ಫೈರ್ ಇಂಜಿನ್ ಎಲ್ಲ ಕಾಲ್ ಮಾಡಿದ್ವಿ. ಬರೋಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಕವರ್ ಆಗಿತ್ತು. ಎಷ್ಟು ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡು ನೀವು ನೋಡಿದಾಗೆಲ್ಲ? ನಾವು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ 50% ಆಗಿತ್ತಲ್ಲ. ಒಳಗಡೆ ನೋಡಿದ್ರಾ ಕಾರ್ಗಿರಲ್ಲ? ಇದ್ದವ್ರು ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ ಪಬ್ಲಿಕ್ ಎಲ್ಲ ಕಾರೆಲ್ಲ ತೆಗೆದ್ರು. ಮೋಸ್ಟ್ಲಿ ಅವ್ರ ಎಂಪ್ಲಾಯೀಸ್ ಇದ್ರು ಅನ್ಸುತ್ತೆ. ಡೆಮೋ ವೆಹಿಕಲ್ಸ್ ಎಲ್ಲ ಹೊರಗಡೆ ತೆಗೆದಿದ್ದಾರೆ. ಇದಾದ್ಮೇಲೆ ಒಳಗಡೆ ಇದ್ದಿಲ್ಲ ಯಾರೂ ಇದ್ದಿಲ್ಲ. ಮೋಸ್ಟ್ಲಿ ಹೊರಗಡೆ ಇದ್ದವರು ಮತ್ತು ಸಿಬ್ಬಂದಿ ಹೊರಗಡೆ ಇದ್ರು ಅನ್ಸುತ್ತೆ. ಎಲ್ಲ ಹೊರಗಡೆ ಹೋಗಿ ಗಾಡಿಯಲ್ಲಿ ತಗೊಂಬಂದಿದ್ದಾರೆ. ಓಕೆ, ಅದರ ನಂತರ ಏನಾಯಿತು? ಅದರ ನಂತರ ನಮಗೆ ನೋಡೋಕೆ ಏನಂತ ಆಗಲಿಲ್ಲ, ಅಷ್ಟು ಪಬ್ಲಿಕ್ ಸೇರಿದ್ರು. ಓಕೆ, ಅದರ ಫೈರ್ ಇಂಜಿನ್ ಬಂತು ಫೈರ್ ಇಂಜಿನ್ ಬಂತಂದ್ರೆ ಭಾಳ ಡಿಲೇ ಆಗಿ ಬಂತು. ಒಂದೊಂದೇ ವೆಹಿಕಲ್ ಆಗಿ ಬಂತು. ಆಲ್ಮೋಸ್ಟ್ ಒಂದು 5 ಫೈರ್ ಇಂಜಿನ್ ಜೊತೆಗೆ ಬಂದಿದ್ರೆ ಎಲ್ಲ ಇಷ್ಟೊತ್ತಿಗೆ ಕವರ್ ಮಾಡ್ಬೋದಿತ್ತು. ಅದು ನಾವು ನೋಡಿದ್ವಿ. ಈಗ ನೋಡಿದಂಗೆ ಆಲ್ಮೋಸ್ಟ್ ಅಲ್ಲಿ ಏನು ಉಳಿದಿಲ್ಲ, ಎಲ್ಲ ಕ್ಲಿಯರ್ ಆಗೋಗಿದೆ. ಎಲ್ಲ ಸುಟ್ಟೇ ಹೋಗಿದೆ, ಏನು ಉಳಿದಿಲ್ಲ ಅಲ್ಲಿ. ಅಕ್ಕಪಕ್ಕ ಶೋರೂಮ್ಗಳಿದಾವೆ. ನನಗೆ ಗೊತ್ತಿರೋಂಗೆ ಟಾಟಾ ಶೋರೂಮಲ್ಲಿ ಪಾಪ ಅವ್ರದ್ದು ಸರ್ವಿಸ್ ವೆಹಿಕಲ್ ಸುಟ್ಟೋಗಿದೆ ಅಂತ ಹೇಳಿದರು. ಅಷ್ಟೊಂದು ನೋಡಿದ್ವಿ. ಅದ್ರ ಬಗ್ಗೆ ಅಷ್ಟು ಮಾತ್ರ ಗೊತ್ತು ನಮಗೆ. ಶಿವಮೊಗ್ಗ ನಗರದಲ್ಲಿ ಶಂಕರಮಠ ರಸ್ತೆಯಲ್ಲಿ ಇದ್ದೀವಿ ನಾವು. ಸೊ ಶಂಕರಮಠ ರಸ್ತೆ ಅಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಶೋರೂಮ್ಗಳು, ಹೊಸ ಕಾರ್ಗಳು, ಟ್ಯಾಕ್ಟ್ರಿಗಳು, ಬೈಕ್ಗಳು, ಭಾಳ ಮುಖ್ಯವಾಗಿ EV ವೆಹಿಕಲ್ಸ್ಗಳು ಕೂಡ ಇರ್ತಕ್ಕಂಥ ಜಾಗ. ಸೊ EV ವೆಹಿಕಲ್ಸಿಗೆ ಎಲ್ಲೋ ಈಗ ಆಲ್ರೆಡಿ ಹುಂಡೈ ಶೋರೂಮ್ನಲ್ಲಿ ರಾಹುಲ್ ಹುಂಡೈಯಲ್ಲಿ ಬೆಂಕಿ ಹಚ್ಚಿರ್ತಕ್ಕಂಥದ್ದು. ಸೊ ಸಣ್ಣದಾಗಿ ಬೆಂಕಿ ಸ್ಟಾರ್ಟ್ ಆಗಿ ಈಗ ಭಾಳಷ್ಟು ಸಂಪೂರ್ಣ ಶೋರೂಮ್ ಅಂತೂ ಸುಟ್ಟೋಗಿರ್ತಕ್ಕಂಥದ್ದು. ಶೋರೂಮಲ್ಲಿರ್ತಕ್ಕಂಥ ವಾಹನಗಳು ಸುಟ್ಟೋಗಿದೆ. ಪಕ್ಕದಲ್ಲಿ ಟಾಟಾ ಶೋರೂಮ್ ಇದೆ. ಸೊ ಅದ್ರ ಎಡಗಡೆ ಪಕ್ಕದಲ್ಲಿ ಇದನ್ನು ಸೋನಾ ಹೋಂಡಾ ಇರ್ತಕ್ಕಂಥದ್ದು. ಟಾಟಾ ಶೋರೂಮಲ್ಲಿ EV ಇದೆ, ಹುಂಡೈನವ್ರು EV ಇಲ್ಲ. ಸೊ ಆದರೆ ಟಾಟಾದಲ್ಲಿ EV ಇರೋದ್ರಿಂದ ಸೊ ನಾವು ಎಲ್ಲ ಕೂಡ ಒಂದು ಯೋಚನೆ ಇದೆ, EV ವೆಹಿಕಲ್ಗಳು ಏನಾದ್ರು ಇದೆಯಾ ಅಂತೇಳಿ ಅವ್ರು ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾನೇಜರ್ ಇವರು ಕರೆಸಿ ಮಾತಾಡಿದ್ದೀವಿ. ಸೊ EV ವೆಹಿಕಲ್ಗಳ ಬಗ್ಗೆ ಇದನ್ನು ಈ ಜಾಗದಿಂದ ಸ್ವಲ್ಪ ಹೊರಗಡೆ ಇಡಿ. ಪಬ್ಲಿಕ್ಸು ಕೂಡ ಭಾಳ ಆತಂಕದಲ್ಲಿದ್ದರು. ಬಟ್ ಆದರೆ ಫೈರ್ನವರು ಸೇಫ್ಟಿ ಏನು ತೆಗೆದುಕೊಂಡಿದ್ದಾರೋ ಈ ವಿಚಾರವಾಗಿ ಈಗ ಆಲ್ಮೋಸ್ಟ್ ಬೆಂಕಿ ನಿಂತಿದೆ. DC ಅವ್ರ ಹತ್ರನೂ ಕೂಡ ಮಾತಾಡಿದ್ವಿ. ಏರ್ಪೋರ್ಟಲ್ಲಿರ್ತಕ್ಕಂಥ ಏನು ಫೈರ್ ಇಂಜಿನ್ ಇದೆಯೋ ಅದನ್ನು ತೊಗೊಂಬರ್ರಿ ಅಂತ ತರಿಸ್ಕೊಳ್ಳೋದಕ್ಕೆ ಕೇಳಿದ್ವಿ. ಮೊನ್ನೆ ಜಿಲ್ಲಾಧಿಕಾರಿಗಳು ಭದ್ರಾವತಿಯಿಂದ ಹಾಗೂ ತರೀಕೆರೆಯಿಂದ ಕೂಡ ವೆಹಿಕಲ್ ಬರ್ತಿದೆ. ಈಗ ಸುಮಾರು 6-7 ವೆಹಿಕಲ್ಗಳು ಮಾನಿಟರ್ ಮಾಡ್ತಾಯಿದ್ದಾರೆ. ಈಗ ಶಿವಮೊಗ್ಗ ನಗರದಲ್ಲಿ 3 ವೆಹಿಕಲ್ಗಳು ಮಾನಿಟರ್ ಮಾಡ್ತಾಯಿದ್ದಾರೆ. ಸೊ ಇದ್ರ ಬಗ್ಗೆ ಜನ ಆತಂಕ ಪಡೋದೇನು ಬೇಕಾಗಿಲ್ಲ. ಆದರೂ ಎಲ್ಲ ಒಂದು ಕಡೆ ಇದನ್ನು ಈ ಸರ್ವಿಸಿಗೆ ಬಂದಿರತಕ್ಕಂಥ ವೆಹಿಕಲ್ಗಳು, ಯಾವ ವೆಹಿಕಲಲ್ಲಿ ಗ್ಯಾಸ್ ಇದೆಯೋ, ಯಾವ ವೆಹಿಕಲ್ ಸಿಲಿಂಡರ್ಗಳು ಇರ್ತದೋ ಗೊತ್ತಾಗಿರಲ್ಲ. ಹಾಗಾಗಿ ಆಮೇಲೆ ಕೆಳಗಡೆ ಎಲ್ಲ ಆಯಿಲ್ ಇದೆ, ಟೈರ್ಸ್ ಇದ್ದಾವೆ. ಸೊ ಆಮೇಲೆ ಇದು ಸ್ಪೇರ್ಸ್ ಕೂಡ ಇದೆ. ಸೊ ಎಲ್ಲ ಸ್ಪೇರ್ಸ್ ಎಲ್ಲ ಸ್ವಲ್ಪ ಸುಟ್ಟೋಗಿದೆ. ಟೈರ್ಸ್ಗಳು ಸುಟ್ಟಾಗಿದೆ. ಟೈರ್ ವಾಸನೆ ಕೂಡ ಇಲ್ಲಿ ಬರ್ತಿದೆ. ಸಂಪೂರ್ಣ ನೋಡಿ ಹುಂಡೈ ಶೋರೂಮಲ್ಲಿ ಇರ್ತಕ್ಕಂಥ ಸಂಪೂರ್ಣ ಕೂಡ ಸುಟ್ಟೋಗಿರ್ತಕ್ಕಂಥದ್ದು. ಈಗ ನಾವು ಟಾಟಾ ಮೋಟರ್ಸ್ ಮುಂದೆ ಇದ್ದೀವಿ. ಜನಕ್ಕೆ ಏನಂದರೆ ಆತಂಕ ಏನಾಗಿದೆ ಅಂತಕ್ಕಂಥದ್ದನ್ನು ಕೂಡ ಸೌಂಡ್ ಬರ್ತಾ ಇದೆ. ಈಗ ತಾವೇ ಕೂಡ ಕೇಳ್ತಾ ಇದ್ರಿ ಏನು ಅಂತೇಳಿದ್ರೆ ಏನು POP ಏನು ಹಾಕಿರ್ತಾರಲ್ಲ ಅವೆಲ್ಲವೂ ಕೂಡ ಬೀಳ್ತಾ ಇರ್ತಕ್ಕಂಥ ಸೌಂಡು. ಕೆಲವೊಂದು ಕಡೆ ಶಾರ್ಟ್ ಸರ್ಕ್ಯೂಟ್ ಹಾಕಿರ್ತಕ್ಕಂಥ, ಕೆಲವೊಂದು ಕಡೆ ಲೈಟು ಬರ್ಸ್ಟ್ ಆಗ್ತಕ್ಕಂಥ ಸೌಂಡ್ಗಳು ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ಜನಗಳು ಬರ್ತಾ ಇದ್ದಾರೆ. ಪೊಲೀಸ್ನವ್ರು ಸಂಪೂರ್ಣ ಕಂಟ್ರೋಲ್ ಹಿಡ್ಕೊಂಡಿದ್ದಾರೆ. ನಾವು ಸಂಬಂಧಪಟ್ಟಿರ್ತಕ್ಕಂಥ ವಾಚ್ಮ್ಯಾನ್ಗೂ ಕೂಡ ನೋಡ್ತಾ ಇದ್ದೀವಿ. ಪಾಪ ವಾಚ್ಮ್ಯಾನು ಹಾಗೂ ಸ್ಟಾಫು ಸಂಪೂರ್ಣ ಬ್ಯುಸಿ ಇದ್ದಾರೆ. ಅವ್ರಿಗೆ ನೀವು ಯಾವ ರೀತಿ ಆಯಿತು ಅನ್ನೋದಕ್ಕಿಂತ ಫಸ್ಟ್ ಸೇಫ್ಟಿ ಮೆಜರ್ಸಲ್ಲಿ ಏನು ಮಾಡ್ಬೋದು ಅನ್ನೋದು ದೃಷ್ಟಿಯಲ್ಲಿ, ಯಾಕಂದರೆ ಅವರಿಗೆ ಇನ್ನೂ ಮತ್ತು ಔಟ್ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಸೇಫ್ಟಿ ಮೆಜರ್ಸ್ ಏನು ಬೇಕು ಅದನ್ನು ಫಸ್ಟ್ ತಗೊಳ್ಳಿ, ಆಮೇಲೆ ಏನಾಯಿತು ಏನು ಅಂತಕ್ಕಂಥದ್ದು ಕೂಡ ನೋಡ್ಬೋದು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಫೈರ್ ಸೇಫ್ಟಿ ಇಂಥ ದೊಡ್ಡ ಶೋರೂಮ್ಗಳಲ್ಲಿ ಇಟ್ಕೋಬೇಕಿತ್ತಲ್ವಾ. ಸೊ ಎಲ್ಲಿ ಒಂದು ಕಡೆ ಎಲ್ಲರೂ ಎಲ್ಲಿ ಮಿಸ್ಟೇಕ್ ಆಯಿತು ಅನ್ನೋದು ಕೂಡ ಭಾಳ ದೊಡ್ಡ ಪ್ರಶ್ನೆ ಇದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು. ಫೈರ್ ಸೇಫ್ಟಿಗೆ ನಾವು ಆದ್ಯತೆ ಕೊಡಬೇಕು ದೊಡ್ಡ ಶೋರೂಮ್ಗಳಲ್ಲೂ ಕೂಡ. ಶೋರೂಮ್ ಮಾಲೀಕರು ವಿದೇಶದಲ್ಲೇ ನನ್ನ ಸ್ನೇಹಿತರು ಕೂಡ ಅವರು. ಸೊ ಅವ್ರಿಗೆ ಆತಂಕದಲ್ಲಿ ಇರಬೇಡಿ ಅಂತ ಹೇಳಿದ್ದೀವಿ. ಸೊ ಎಲ್ಲರೂ ಇದೆ, ನಮ್ಮ ಜಿಲ್ಲಾಡಳಿತ ಒಳ್ಳೆ ಕೆಲಸ ಮಾಡ್ತಾಯಿದೆ. ನಿಮ್ಮ ಪರವಾಗಿ ಇದ್ದೀವಿ. ನಿಮ್ಮ ಪರವಾಗಿ ಅಂತ ಹೇಳಿದ್ರೆ ಅವರಲ್ಲಿ ದೇ ಆರ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಕಾರ್ಪೊರೇಷನ್ಗೆ ಕೂಡ ಇವರ ಹಣದಲ್ಲಿ ಬೇಕಾದಷ್ಟು ಡೆವಲಪ್ಮೆಂಟ್ ಮಾಡಿರ್ತೀವಿ. ಆಮೇಲೆ ಇವರು 106 ಕೋಟಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿರ್ತಾರೆ. ಹಾಗಾಗಿ ಇಬ್ಬರಿಗೂ ಕೂಡ ಯೋಚನೆ ಇದು, ಒಂದು ಇನ್ವೆಸ್ಟ್ಮೆಂಟ್ವರೆಗೂ ಯೋಚನೆ, ಒಂದು ಟ್ಯಾಕ್ಸ್ ಪೇಯರ್ ಆಗಿ ನಾವು ಶಿವಮೊಗ್ಗ ನಗರದಲ್ಲಿ ನಾವೆಲ್ಲರೂ ಕೂಡ ಬೇರೆ ಡೆವಲಪ್ಮೆಂಟಿಗೂ ಕೂಡ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಟ್ಯಾಕ್ಸ್ ಪೇ ಮಾಡಿದಾಗಲೂ ಕೂಡ ಅವರು ಕೂಡ ಭಾಳಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಆತಂಕದಲ್ಲಿ ಇರಬೇಡಿ ಅಂತೇಳಿ ರವಿ ಅಂತೇಳಿ ನಮ್ಮ ಸ್ನೇಹಿತರು ಕೂಡ ಅವ್ರಿಗೆ ಹೇಳಿದ್ದೀವಿ. ಅವರು ಕೂಡ ಅಲ್ಲ ಅಕ್ಕಪಕ್ಕ ಈಗ ನಾವು ಇರ್ತಕ್ಕಂಥದ್ದು ಈಗ ಹಿಂದ್ಗಡೆ ಇರ್ತಕ್ಕಂಥದ್ದು ಹುಂಡೈ ಶೋರೂಮು. ಈಗ ನೀವು ಇಲ್ಲಿರ್ತಕ್ಕಂಥದ್ದು ಟಾಟಾ ಶೋರೂಮ್ನಲ್ಲಿದ್ದೀವಿ. ಟಾಟಾ ಶೋರೂಮ್ನಲ್ಲಿ ಒಳಗಡೆ ಎಲ್ಲ ಲೈಟ್ ಕಾಣ್ತಿದೆ. ಸಂಬಂಧಪಟ್ಟ ಮ್ಯಾನೇಜರ್ಸು ಇವರಿಗೆಲ್ಲ ಮಾತಾಡಿ ಯಾವ ವೆಹಿಕಲ್ಗಳು ಅಕಸ್ಮಾತ್ ಡೀಸೆಲ್ ಏನಾದ್ರು ತುಂಬಿದ್ರೆ, ಸರ್ವಿಸಿಗೆ ಏನಾರು ತಂದಿದ್ರೆ, ಯಾರೋ ಕಸ್ಟಮರ್ಸ್ ತಂದು ಬಿಟ್ಟೋಗಿರ್ತಾರೆ, ನಾಳೆ ಬೆಳಿಗ್ಗೆ ತೊಗೊಂಡೋಗೋಣ ಅಂತ ಹೇಳ್ಕೊಂಥದ್ದು ಕೂಡ ಇಂಥ ವೆಹಿಕಲ್ಗಳು ಯಾವ ಇದೆ ನೋಡ್ಕೊಂಡು ಬೇಗ ಇದ್ದರೆ ಇಲ್ಲಿಂದ ಶಿಫ್ಟ್ ಮಾಡಿರಿ ಅಂತ ಹೇಳಿದ್ದೀವಿ.